ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಬಿಜೆಪಿ ಮಾಜಿ ನಗರಸಭೆ ಸದಸ್ಯರಿಂದ ಪೌರಾಯುಕ್ತರ ಭೇಟಿ. ಹುಬ್ಬಳ್ಳಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ವಿರುದ್ಧ ಸ್ವಯಂ ಪ್ರೇರಿತ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರವೀಂದ್ರ ನಾಯ್ಕ್. ಸಿಇಟಿ ಪರೀಕ್ಷೆ ಪಾರದರ್ಶಕವಾಗಿರಲಿ. ಅಪರ ಜಿಲ್ಲಾಧಿಕಾರಿ. ಪೊಲೀಸರಲ್ಲಿ ಕರ್ತವ್ಯ ಪ್ರಜ್ಞೆ ಸದಾ ಜಾಗೃತವಾಗಿರಲಿ. ಡಿಐಜಿಪಿ ದೇವರಾಜ್. ಶಾಸಕ ಶ್ರೀನಿವಾಸ್ ಮಾನೆ ಸಮ್ಮುಖದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು. ಪ್ರತಿಪಕ್ಷಗಳ ಮಹಿಳಾ ವಿರೋಧಿ ನಿಲುವಿನ ವಿರುದ್ಧ ರೂಪಾಲಿ ನಾಯ್ಕ್ ಕಿಡಿ. ಏಪ್ರಿಲ್ 20ರಂದು ಶ್ರೀ ನಾಗಚೌಡೇಶ್ವರಿ ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ. ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ಅಡ್ಡಗಾಲು. ಶರ್ಮಿಳಾ ಮಾದನಗೇರಿ ಖಂಡನೆ. ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಇದರ ಉದ್ಘಾಟನೆಯು ಏಪ್ರಿಲ್ 19ರಂದು ನಡೆಯಲಿದೆ. ಬಿಜೆಪಿ ನಗರಸಭೆ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರವರು ಶಿರಸಿ ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ ಅವರನ್ನು ಶನಿವಾರ ಭೇಟಿ ಮಾಡಿ ನಗರದ ಬಿಡ್ಕಿ ಬೈಲ್ ಮತ್ತು ಕೋಣನ ಬಿಡ್ಕಿ ಅಂಗಡಿಗಳ ಜಾಗವನ್ನು ಮಧ್ಯರಾತ್ರಿಯ ವೇಳೆಯಲ್ಲಿ ಅಳತೆ ಮಾಡುತ್ತಿರುವ ಬಗ್ಗೆ ಆಕ್ಷೇಪಿಸಿದರು. ನಂತರ ವ್ಯಾಪಾರಸ್ಥರು ಹಾಗೂ ಅಂಗಡಿಕಾರರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಅಂಗಡಿಗಳನ್ನು ನೀಡುವುದು ಹಾಗೂ ಹೊಸ ಅಂಗಡಿಗಳಿಗೆ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸುವ ಬಗ್ಗೆ ಚರ್ಚಿಸಿದರು. ಅಲ್ಲದೆ ಮಳೆಗಾಲ ಸಮೀಪಿಸುತ್ತಿರುವುದರಿಂದ ಪೂರ್ವ ತಯಾರಿ ಮಾಡಿಕೊಳ್ಳುವಂತೆಯೂ ಹಾಗೂ ಟೆಂಡರ್ ಆದಂತಹ ಕಾಮಗಾರಿಗಳು ತಕ್ಷಣ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದ ನಂತರ ಪೌರಾಯುಕ್ತರು ಪ್ರಾಮಾಣಿಕ ಆಡಳಿತ ಮತ್ತು ಅಂಗಡಿಕಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಬಿಜೆಪಿ ಮಾಜಿ ಸದಸ್ಯರಾದ ಕುಮಾರ್ ಬೋರ್ಕರ್, ರಾಘವೇಂದ್ರ ಶೆಟ್ಟಿ, ದೀಪಾ ಮಹಾಲಿಂಗಣ್ಣನವರ್, ಶ್ರೀಕಾಂತ್ ಬಳ್ಳಾರಿ ಮತ್ತು ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಹಾಜರಿದ್ದರು. ಉದ್ಘಾಟಕರು. ಆಸ್ಪತ್ರೆ ಸಂಕೀರ್ಣದ ಉದ್ಘಾಟನೆ ಶ್ರೀ ಮಂಕಾಳ್ ಎಸ್ ವೈದ್ಯ. ಸನ್ಮಾನ್ಯ ಮಂತ್ರಿಗಳು, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಕರ್ನಾಟಕ ಸರ್ಕಾರ. ಶ್ರೀ ಭೀಮಣ್ಣ ಟಿ ನಾಯ್ಕ್. ಸನ್ಮಾನ್ಯ ಶಾಸಕರು, ಶಿರಸಿ ಮತ್ತು ಸಿದ್ದಾಪುರ ಕ್ಷೇತ್ರ. ಹೊರರೋಗಿ ವಿಭಾಗ, ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಔಷಧ ವಿಭಾಗದ ಉದ್ಘಾಟನೆ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಸನ್ಮಾನ್ಯ ಸಂಸದರು, ಕೆನರಾ ಲೋಕಸಭಾ ಕ್ಷೇತ್ರ. ಹೃದ್ರೋಗ ವಿಭಾಗ ಮತ್ತು ಕ್ಯಾತ್ ಲ್ಯಾಬ್ ಉದ್ಘಾಟನೆ ಪ್ರೊಫೆಸರ್ ಡಾಕ್ಟರ್ ಸಿಎನ್ ಮಂಜುನಾಥ್. ಸನ್ಮಾನ್ಯ ಲೋಕಸಭಾ ಸಂಸದರು, ಬೆಂಗಳೂರು ಗ್ರಾಮೀಣ ವಿಭಾಗ ಮುಖ್ಯ ಪ್ರಾಧ್ಯಾಪಕರು ಮತ್ತು ಮಾಜಿ ನಿರ್ದೇಶಕರು ಶ್ರೀ ಜಯದೇವ್ ಹೃದ್ರೋಗ ಚಿಕಿತ್ಸಾ ಮತ್ತು ಸಂಶೋಧನಾ ಕೇಂದ್ರ, ಬೆಂಗಳೂರು. ವಿಶೇಷ ಕೊಠಡಿಗಳು ಮತ್ತು ಆಡಳಿತ ವಿಭಾಗದ ಉದ್ಘಾಟನೆ ಶ್ರೀ ಮುಸ್ತಫಾ ಎಸ್ಎಂ. ಸಂಸ್ಥಾಪಕರು ಸಜೀವ್ ಭಾರತ್ ಇನ್ಸ್ಪ್ರಾ ಪ್ರೈವೇಟ್ ಲಿಮಿಟೆಡ್, ಮಂಗಳೂರು. ಕ್ಷಕಿರಣ ವಿಭಾಗ ಸಿಟಿ ಸ್ಕ್ಯಾನ್ ಉದ್ಘಾಟನೆ ಡಾಕ್ಟರ್ ಭೀಮಶಂಕರ್ ಎಸ್ ಗುಳೇದ್. ಡಿಐಜಿ ಎಕನಾಮಿಕ್ ಅಫೆನ್ಸಸ್, ಸಿಐಡಿ, ಬೆಂಗಳೂರು. ಆಧುನಿಕ ಶಸ್ತ್ರಚಿಕಿತ್ಸಾ ಸಮುಚ್ಚಯದ ಉದ್ಘಾಟನೆ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ. ಸಂಸ್ಥಾಪಕರು ಅಕ್ಷರ ಕಣ್ಣಿನ ಆಸ್ಪತ್ರೆ, ತುಮಕೂರು. ಸನ್ಮಾನ್ಯ ಶಾಸಕರು, ಕೊಡ್ಲಿಗಿ ಕ್ಷೇತ್ರ, ವಿಜಯನಗರ ಜಿಲ್ಲೆ. ಡಯಾಲಿಸಿಸ್ ವಿಭಾಗ, ಸಾಮಾನ್ಯ ಕೊಠಡಿಗಳು ಮತ್ತು ತಪಾಸಣಾ ಕೇಂದ್ರದ ಉದ್ಘಾಟನೆ ಶ್ರೀ ಕಿರಣ್ ಎಸ್ ಚಿತ್ರಕಾರ್. ಮುಖ್ಯಸ್ಥರು, ರಾಜಧಾನಿ ಸಂಸ್ಥೆಗಳು, ಶಿರಸಿ. ಪ್ರಸೂತಿ ಮತ್ತು ಮಕ್ಕಳ ವಿಭಾಗದ ಉದ್ಘಾಟನೆ ಶ್ರೀ ಹಾಜಿ ಕೆ ಅಬ್ದುಲ್ ಕರೀಂ. ನಿರ್ದೇಶಕರು, ಎಚ್ಕೆಎಚ್ ಸಂಸ್ಥೆಗಳು, ಶಿರಸಿ. ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್. ಸಮಗ್ರ ಚಿಕಿತ್ಸೆ, ಮಾನವೀಯ ಆರೈಕೆ. 24/7 ತುರ್ತು ಮತ್ತು ಟ್ರಾಮಾ ಚಿಕಿತ್ಸೆ, ವಿಶೇಷ ಚಿಕಿತ್ಸೆಗಳು, ಡಯಾಗ್ನೋಸ್ಟಿಕ್ ಸೌಲಭ್ಯಗಳು. ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, ಐಸಿಯು, ಸಿಸಿಯು ಮತ್ತು ಎನ್ಐಸಿಯು. ಅತ್ಯಾಧುನಿಕ ರೇಡಿಯಾಲಜಿ ಮತ್ತು ಇಮೇಜಿಂಗ್, ಉತ್ಕೃಷ್ಟ ಕ್ಯಾತ್ ಲ್ಯಾಬ್. ಸಂಪೂರ್ಣ ಸ್ವಯಂಚಾಲಿತ ಪ್ರಯೋಗಾಲಯ, ಡಯಾಲಿಸಿಸ್ ಮತ್ತು ಡೇ ಕೇರ್ ಸೇವೆಗಳು, ಒಳರೋಗಿ ಮತ್ತು ಹೊರರೋಗಿ ವಿಭಾಗಗಳು, ಬಂಜೆತನ ನಿವಾರಣೆ ವಿಭಾಗ. ಸ್ಪೆಷಾಲಿಟಿ ವೈದ್ಯಕೀಯ ಸೇವೆಗಳು, ಜನರಲ್ ಮೆಡಿಸಿನ್ ಮತ್ತು ತೀವ್ರ ನಿಗಾ ಘಟಕ, ಸಾಮಾನ್ಯ ಶಸ್ತ್ರಚಿಕಿತ್ಸೆ ಮತ್ತು ಮೂತ್ರಾಂಗ ಶಸ್ತ್ರಚಿಕಿತ್ಸೆ, ಮಕ್ಕಳ ವಿಭಾಗ ಮತ್ತು ನವಜಾತ ಶಿಶು ಕೇಂದ್ರ. ಹೃದ್ರೋಗ ಚಿಕಿತ್ಸೆ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ಎಲುಬು, ಕೀಳು, ಮೂಳೆ ಶಸ್ತ್ರಚಿಕಿತ್ಸೆ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್. ಪ್ರಸೂತಿ, ಸ್ತ್ರೀರೋಗ ಮತ್ತು ಬಂಜೆತನ ಚಿಕಿತ್ಸೆ, ಅರವಳಿಕೆ ಮತ್ತು ತೀವ್ರ ನಿಗಾ ವಿಭಾಗ. ಕಣ್ಣು ಮತ್ತು ಕಿವಿ, ಮೂಗು, ಗಂಟಲು ವಿಭಾಗ. ಕ್ಯಾನ್ಸರ್ ಮತ್ತು ಮೂತ್ರಪಿಂಡ ಚಿಕಿತ್ಸಾ ವಿಭಾಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ
8105807754. ವಿಳಾಸ ಹೊಸಪೇಟೆ ರಸ್ತೆ ಶಿರಸಿ 581402. ಅಕ್ಷಯ ತೃತೀಯದ ಶುಭ ದಿನದಂದು ಪರಮಾತ್ಮನ ಗುರು ಹಿರಿಯರ ಹಿತೈಷಿಗಳ ಶುಭಾಶಯದೊಂದಿಗೆ ಪ್ರಾರಂಭವಾಗುತ್ತಿರುವ ನಮ್ಮ ನೂತನ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಉದ್ಘಾಟನಾ ಸಮಾರಂಭದ ಸ್ಮರಣೀಯ ಸಂದರ್ಭದಲ್ಲಿ ನಿಮ್ಮ ಗೌರವಾನ್ವಿತ ಉಪಸ್ಥಿತಿಯನ್ನ ಕೋರುತ್ತೇನೆ. ಅದ್ಧೂರಿ ಶುಭಾರಂಭ ದಿನಾಂಕ ಏಪ್ರಿಲ್ 19, 2026 ಭಾನುವಾರದಂದು. ಸಮಯ ಬೆಳಿಗ್ಗೆ 10:30 ಗಂಟೆಗೆ. ಸ್ಥಳ ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಹೊಸಪೇಟೆ ರಸ್ತೆ, ಶಿರಸಿ 581401, ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ. ಮಿತ್ರ ಭೋಜನ ಮಧ್ಯಾಹ್ನ 1 ಗಂಟೆಯಿಂದ. ಸಮಗ್ರ ಚಿಕಿತ್ಸೆ, ಮಾನವೀಯ ಆರೈಕೆಯ ಧ್ಯೇಯದೊಂದಿಗೆ ವಿಶ್ವ ದರ್ಜೆಯ ಅತ್ಯಾಧುನಿಕ ತಂತ್ರಜ್ಞಾನದ ಉನ್ನತ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆಗಾಗಿ ನಾವು ಕೈಗೊಳ್ಳುತ್ತಿರುವ ಈ ಮಹತ್ವದ ಕಾರ್ಯದಲ್ಲಿ ನಿಮ್ಮ ಉಪಸ್ಥಿತಿ ನಮಗೆ ಅಪಾರ ಪ್ರೇರಣೆ ಹಾಗೂ ಗೌರವವನ್ನು ನೀಡುತ್ತದೆ. ನಿಮ್ಮ ಆಗಮನವನ್ನು ಉತ್ಸಾಹದಿಂದ ಎದುರು ನೋಡುತ್ತೇವೆ. ಆತ್ಮೀಯವಾಗಿ ವೈದ್ಯರು, ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ, ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ. ಸಾರ್ವಜನಿಕ ಅಪಾಯ ಮತ್ತು ನಿರ್ವಹಣೆಯಲ್ಲಿ ನಿರ್ಲಕ್ಷಿಸಿದ ಶಿರಸಿ ದಾಸನಕೊಪ್ಪ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ಮೇಲೆ ಆಡಳಿತ ವ್ಯವಸ್ಥೆ ಅಥವಾ ಪೊಲೀಸ್ ಇಲಾಖೆ ಸ್ವಪ್ರೇರಣೆಯ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಶಿರಸಿ ದಾಸನಕೊಪ್ಪ ರಸ್ತೆ ಕಾಮಗಾರಿಯ ಕಾರ್ಯಕ್ಕೆ ಸಂಬಂಧಿಸಿ ಸಾರ್ವಜನಿಕ ವಿರೋಧದ ಹಿನ್ನೆಲೆಯಲ್ಲಿ ಶೀಘ್ರ ಕಾಮಗಾರಿಯ ಪ್ರಗತಿ ಮತ್ತು ಜನಸಾಮಾನ್ಯರಿಗೆ ಅಸಮರ್ಪಕ ರಸ್ತೆಯಿಂದ ಉಂಟಾದ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಭಾರತೀಯ ಸಂವಿಧಾನದ 21ನೇ ವಿಧಿ ಜೀವನದ ಹಕ್ಕು ಆಗಿರುವುದಕ್ಕೆ ಸುರಕ್ಷಿತ ಹಾಗೂ ಗುಂಡಿಗಳಿಲ್ಲದ ಸಂಚಾರಿ ಪೂರಕವಾದ ರಸ್ತೆಗಳ ಹಕ್ಕು ಮೂಲಭೂತ ಹಕ್ಕು ಎಂದು ಹಾಗೂ ರಸ್ತೆಯ ಮಾಲೀಕತ್ವದ ಸಂಸ್ಥೆಗಳು ನಿರ್ಲಕ್ಷ್ಯ ವಹಿಸಿದರೆ ಅವಂತರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಅನೇಕ ಉಚ್ಚ ನ್ಯಾಯಾಲಯಗಳು ತೀರ್ಪು ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಗುತ್ತಿಗೆದಾರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿದ್ದಾರೆ. ಕೆಟ್ಟ ರಸ್ತೆಯಲ್ಲಿ ಸಾರ್ವಜನಿಕ ವಾಹನ ಸಂಚರಿಸುತ್ತಿರುವುದು, ಗುತ್ತಿಗೆದಾರ ಮತ್ತು ನಿರ್ವಹಣೆಯ ಪ್ರಾಧಿಕಾರ ನಾಗರಿಕರ ಹಿತಾಸಕ್ತಿಯನ್ನು ಕಾಪಾಡಿರುವುದರಿಂದ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿ ಮತ್ತು ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದು ಆಡಳಿತ ವ್ಯವಸ್ಥೆಯ ಜವಾಬ್ದಾರಿ. ಈಗಾಗಲೇ ಸಾಕಷ್ಟು ಅಪಘಾತ ಮತ್ತು ನಷ್ಟ ಉಂಟಾಗಿರುವುದರಿಂದ ಇಂತಹ ಅಪಕೃತ್ಯದ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವುದು ಅತಿ ಅವಶ್ಯ. ಈಗಾಗಲೇ ತೆಗೆದುಕೊಳ್ಳಬೇಕಾದ ಕಾನೂನು ಕ್ರಮ ಜರುಗಿಸುವಲ್ಲಿ ವಿಫಲವಾಗಿರುವುದು ವಿಷಾದಕರ ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದಲ್ಲಿ ಈಗಿನ ಅವ್ಯವಸ್ಥೆ ರಸ್ತೆಯಿಂದ ಅಪಘಾತ ಮತ್ತು ಹೆಚ್ಚಿನ ನಷ್ಟಕ್ಕೆ ಕಾರಣವಾಗಿರುವುದರಿಂದ ಅತಿ ಶೀಘ್ರದಲ್ಲಿ ಸ್ವಪ್ರೇರಿತವಾಗಿ ಕಾನೂನು ಕ್ರಮ ಅವಶ್ಯವೆಂದು ಅವರು ಹೇಳಿದ್ದಾರೆ. ನಿಯಮಿತ ನಿರ್ವಹಣೆ ಅಗತ್ಯವಿದ್ದರೂ ಸಾರ್ವಜನಿಕ ಅಪಾಯವನ್ನು ಸೃಷ್ಟಿಸುವ ಅಥವಾ ರಸ್ತೆಗಳಲ್ಲಿ ಸುರಕ್ಷತಾ ಮಾನದಂಡಗಳನ್ನು ನಿರ್ಲಕ್ಷಿಸುವ ಕ್ರಮಗಳು ಕಾನೂನಿನ ಪ್ರಕಾರ ಶಿಕ್ಷಾರ್ಹವಾಗಿವೆ. ರಸ್ತೆ ನಿರ್ವಹಣೆಯನ್ನು ರಾಜ್ಯದ ಕರ್ತವ್ಯವೆಂದು ಪರಿಗಣಿಸುವುದರಿಂದ ವಿಶೇಷವಾಗಿ ಅಂತಹ ನಿರ್ಲಕ್ಷ್ಯದಿಂದ ಅಪಘಾತಗಳು ಮತ್ತು ಸಾರ್ವಜನಿಕ ದೈಹಿಕ ಮಾನಸಿಕ ಆರೋಗ್ಯದ ಹಿತದೃಷ್ಟಿಗೆ ಕಾರಣರಾದವರ ಮೇಲೆ ಕ್ರಿಮಿನಲ್ ಕ್ರಮ ತೆಗೆದುಕೊಳ್ಳುವ ಅವಕಾಶ ಇರುವುದರಿಂದ ಪೊಲೀಸ್ ಇಲಾಖೆ ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಕಾನೂನು ಕ್ರಮ ದಾಖಲಿಸುವುದು ಅವಶ್ಯ ಎಂದು ಅವರು ಒತ್ತಾಯಿಸಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ಸಮಸ್ಯೆಗೆ ಸ್ಪಂದಿಸಿ ಪೊಲೀಸ್ ಇಲಾಖೆ ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಮುಂದಿನ 10 ದಿನಗಳಲ್ಲಿ ಕಾನೂನು ಕ್ರಮ ಜರುಗಿಸದಿದ್ದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ದಾಖಲಿಸುವುದು ಅನಿವಾರ್ಯವೆಂದು ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಸಾಮಾನ್ಯ ಪ್ರವೇಶ ಪರೀಕ್ಷೆಗಳು ಏಪ್ರಿಲ್ 23 ಮತ್ತು 24ರಂದು ನಡೆಯಲಿದ್ದು, ಈ ಪರೀಕ್ಷೆಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿ ಎಂದು ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿರುವ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚನೆ ನೀಡಿದರು. ಅವರು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳು ಒಟ್ಟು 14 ಕೇಂದ್ರಗಳಲ್ಲಿ ನಡೆಯಲಿದ್ದು 4498 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಎಲ್ಲ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಆಸನ ವ್ಯವಸ್ಥೆ, ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದಂತಹ ಮೂಲಸೌಕರ್ಯ ವ್ಯವಸ್ಥೆಗಳು ಇರುವುದನ್ನು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಮುಂಚಿತವಾಗಿ ಪರಿಶೀಲಿಸಿ ಖಾತ್ರಿಪಡಿಸಿಕೊಳ್ಳಬೇಕು ಎಂದರು.
ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಸಾಗಾಟದ ವಾಹನಗಳಿಗೆ ಹಾಗೂ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಪೊಲೀಸ್ ಭದ್ರತೆ ಒದಗಿಸುವಂತೆ ಪೊಲೀಸ್ ಇಲಾಖೆಗೆ ಸೂಚಿಸಿದ ಅವರು ಎಲ್ಲ ಕೇಂದ್ರಗಳಿಗೆ ಸಿಸಿಟಿವಿ ಅಳವಡಿಸುವುದರ ಜೊತೆಗೆ ಜಿಲ್ಲಾ ಪಂಚಾಯತ್ನಲ್ಲಿ ವೆಬ್ ಕಾಸ್ಟಿಂಗ್ ಮೂಲಕ ವೀಕ್ಷಣೆ ಮಾಡಲಾಗುವುದು ಎಂದರು. ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್, ಬ್ಲೂಟೂತ್, ಕ್ಯಾಲ್ಕುಲೇಟರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು, ಕೇಂದ್ರಗಳ 200 ಮೀಟರ್ ನಿಷೇಧಾಜ್ಞೆ ವಿಧಿಸಲಾಗುವುದು. ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಆರೋಗ್ಯ ಇಲಾಖೆಯಿಂದ ಸಿಬ್ಬಂದಿಗಳನ್ನು ನಿಯೋಜಿಸುವಂತೆ ಸೂಚಿಸಿದ ಅವರು, ಪರೀಕ್ಷಾ ದಿನಗಳಂದು ವಿದ್ಯಾರ್ಥಿಗಳಿಗೆ ಬಸ್ ಸೇವೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಎಚ್ಚರಿಕೆ ವಹಿಸುವಂತೆ ಮತ್ತು ಬೇಡಿಕೆಗಳಿಗನುಸಾರವಾಗಿ ಬಸ್ ವ್ಯವಸ್ಥೆ ಮತ್ತು ನಿಲುಗಡೆ ವ್ಯವಸ್ಥೆ ಕಲ್ಪಿಸುವಂತೆ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಪೊಲೀಸ್ ಸಿಬ್ಬಂದಿಗಳಲ್ಲಿ ಕರ್ತವ್ಯ ಪ್ರಜ್ಞೆ, ಸದಾ ಕಾಲ ಜಾಗೃತವಾಗಿರಬೇಕು ಮತ್ತು ಯಾವುದೇ ತುರ್ತು ಸಂದರ್ಭದಲ್ಲಿ ತಕ್ಷಣ ಸೇವೆಗೆ ಲಭ್ಯವಿರಬೇಕು ಎಂದು ಡಿಐಜಿಪಿ ಡಿ. ದೇವರಾಜ್ ಹೇಳಿದರು. ಅವರು ಶುಕ್ರವಾರ ಕಾರವಾರದ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆಯ 15ನೇ ತಂಡದಲ್ಲಿ 101 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ಬುನಾದಿ ತರಬೇತಿಯ ನಿರ್ಗಮನ ಪಥಸಂಚಲನದಲ್ಲಿ ಕವಾಯತು ಪರಿವೀಕ್ಷಣೆ ಹಾಗೂ ಬಹುಮಾನ ವಿತರಿಸಿ ಮಾತನಾಡಿದರು. ಪೊಲೀಸ್ ಇಲಾಖೆಯಲ್ಲಿ ಶಿಸ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮಹತ್ತರ ಜವಾಬ್ದಾರಿ ಇಲಾಖೆಗಿದ್ದು, ಯಾವುದೇ ಸಂದರ್ಭದಲ್ಲಿ ಕರೆ ಬಂದರೂ ಕರ್ತವ್ಯಕ್ಕೆ ಹಾಜರಾಗಿ ತುರ್ತು ಸಂದರ್ಭಗಳನ್ನು ಧೈರ್ಯವಾಗಿ ಎದುರಿಸಬೇಕು. ಕರ್ತವ್ಯದಲ್ಲಿ ಯಾವುದೇ ಸಣ್ಣ ನಿರ್ಲಕ್ಷ್ಯ ತೋರಿದರೂ ಅದು ಅತ್ಯಂತ ಗಂಭೀರ ಘಟನೆ ನಡೆಯಲು ಕಾರಣವಾಗಬಹುದು. ಆದ್ದರಿಂದ ಕರ್ತವ್ಯ ಪ್ರಜ್ಞೆ, ಸದಾ ಜಾಗೃತವಾಗಿರಬೇಕು ಎಂದರು. ಇತ್ತೀಚಿನ ವರ್ಷಗಳಲ್ಲಿ ಇಲಾಖೆಗೆ ಹೆಚ್ಚಿನ ಸಂಖ್ಯೆಯ ಸ್ನಾತಕೋತ್ತರ ಪದವಿಗಳು, ಇಂಜಿನಿಯರ್ಗಳು, ಪದವೀಧರರು ನೇಮಕಗೊಳ್ಳುತ್ತಿದ್ದು, ನಿಮ್ಮ ಜ್ಞಾನವು ಇಲಾಖೆಗೆ ಸದ್ಬಳಕೆಯಾಗಲಿ ಎಂದ ಅವರು, ಯಾವುದೇ ಸಂದರ್ಭದಲ್ಲೂ ವೃತ್ತಿಪರತೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಎಂದು ತಿಳಿಸಿದರು. ತರಬೇತಿಯ ಅವಧಿಯಲ್ಲಿ ಜನಸಂದಣಿಯನ್ನ ನಿರ್ವಹಣೆಯ ಪ್ರಾಯೋಗಿಕ ತರಬೇತಿಗಾಗಿ ಗಣೇಶ ಚತುರ್ಥಿ, ಬಕ್ರೀದ್ ಹಬ್ಬ, ದಾಂಡೇಲಿಯಪ್ಪ ಜಾತ್ರೆ, ಚಿಕ್ಕಮಗಳೂರು ಜಿಲ್ಲೆಯ ದತ್ತ ಜಯಂತಿ, ಮಹಾಶಿವರಾತ್ರಿ, ಶ್ರೀ ಮಾರಿಕಾಂಬಾ ಜಾತ್ರಾ, ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ವಿವಿಧ ಪೊಲೀಸ್ ಬಂದೋಬಸ್ತ್ ಹಾಗೂ ಅತಿ ಗಣ್ಯ ವ್ಯಕ್ತಿಗಳ ಭದ್ರತೆಯ ಕುರಿತು ಉಪರಾಷ್ಟ್ರಪತಿಗಳ ಬಂದೋಬಸ್ತ್ ಹಾಗೂ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ಬಂದೋಬಸ್ತ್ ಕರ್ತವ್ಯಕ್ಕೆ ಆಯೋಜಿಸಿಕೊಂಡು ತರಬೇತಿಯನ್ನು ನೀಡಲಾಗಿದೆ. ಹಾನಗಲ್ ತಾಲೂಕಿನ ಶಂಕರಿಕೊಪ್ಪ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶಂಭು ಮಲಕಣ್ಣನವರ್, ವಿಎಸ್ಎಸ್ ಬ್ಯಾಂಕಿನ ಮಾಜಿ ನಿರ್ದೇಶಕ ಶಿವಬಸಪ್ಪ ಮಲಕಣ್ಣನವರ್ ಸೇರಿದಂತೆ ಹಲವರು ತಮ್ಮ ಬೆಂಬಲಿಗರೊಂದಿಗೆ ಶಾಸಕ ಶ್ರೀನಿವಾಸ ಮಾನೆ ಸಮ್ಮುಖದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಶಾಸಕ ಮಾನೆ, ಎಲ್ಲ ವರ್ಗಗಳ ಬಂಧುಗಳನ್ನು ಜೊತೆಗೆ ಕರೆದೊಯ್ಯಬಲ್ಲ ಶಕ್ತಿ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಬಡವರು, ಜನಸಾಮಾನ್ಯರ ಪರವಾಗಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಇದೀಗ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿದೆ ಎಂದು ಹೇಳಿದ ಅವರು, ತಾಲೂಕಿನಲ್ಲಿ 16 ವರ್ಷಗಳಿಂದ ಪರಿಹಾರ ಕಾಣದ ಸಾರ್ವಜನಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗಿದೆ. ಅತಂತ್ರ ಸ್ಥಿತಿಯಲ್ಲಿದ್ದ 13,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರ ದೊರಕಿಸಿ ಸ್ವತಂತ್ರಗೊಳಿಸಲಾಗುತ್ತಿದೆ. ರಸ್ತೆಗಳ ನಿರ್ಮಾಣ, ಕುಡಿಯುವ ನೀರಿನ ಯೋಜನೆ, ಏತ ನೀರಾವರಿ ಯೋಜನೆ ಸೇರಿದಂತೆ ಜನಪರ ಯೋಜನೆಗಳಿಗೆ ನೂರಾರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಲಿದೆ ಎಂದರು. ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜು ಗೋರಣ್ಣನವರ್, ಮುಖಂಡರಾದ ಭರಮಣ್ಣ ಶಿವೂರ್, ಅನಿತಾ ಶಿವೂರ್, ಮಲ್ಲಪ್ಪ ಕೋರಿ, ಪ್ರಕಾಶ್ ನಂದಿಹಳ್ಳಿ, ಬಾನಪ್ಪ ಬಿದಿರಿ, ಗುಂಡಪ್ಪ ಗಡಿಯಂಕನಹಳ್ಳಿ, ನಿಂಗಪ್ಪ ತಳವಾರ್, ನಿಂಗಪ್ಪ ಜಾಡಬಡಿಗೇರ, ಗಂಗಪ್ಪ ಗುಳಪ್ಪಣ್ಣನವರ್, ಚನ್ನಬಸಪ್ಪ ಬೆನಕಣ್ಣನವರ್, ಸಿದ್ದಪ್ಪ ಕಾಳಂಗಿ, ಬಾಬಪ್ಪ ಕೆರಿಮತ್ತಿಹಳ್ಳಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಟಿಎಸ್ಎಸ್ ರಸ್ತೆಯಲ್ಲಿರುವ ಶ್ರೀ ನಾಗಚೌಡೇಶ್ವರಿ ಭಜನಾ ಮಂದಿರ ಸಮಿತಿಯ ಟ್ರಸ್ಟ್ ವತಿಯಿಂದ ಶ್ರೀ ನಾಗದೇವರು ಹಾಗೂ ಶ್ರೀ ಚೌಡೇಶ್ವರಿ ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು ಏಪ್ರಿಲ್ 19, 2026 ಮತ್ತು ಏಪ್ರಿಲ್ 20, 2026ರಂದು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗಲಿದೆ. ದಿನಾಂಕ 19ರ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಗಣಪತಿ ಪೂಜೆ, ಪುಣ್ಯಾಹ, ಪಂಚಗವ್ಯ ಹವನ ಹಾಗೂ ಸಂಜೆ 6 ಗಂಟೆಯಿಂದ ಕಲಶ ಸ್ಥಾಪನೆ, ವಾಸ್ತು ರಾಕ್ಷೋಜ್ಞ ಹವನಗಳು ನಡೆಯಲಿವೆ. ದಿನಾಂಕ 20 ಸೋಮವಾರ ಮಹೋತ್ಸವದ ಪ್ರಮುಖ ದಿನವಾಗಿದ್ದು, ಬೆಳಿಗ್ಗೆ 8:30ರಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಲಿವೆ. ಬೆಳಿಗ್ಗೆ 11:30ಕ್ಕೆ ದೇವತಾ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ, ಕಲಶಾಭಿಷೇಕ ಹಾಗೂ ಮಹಾಮಂಗಳಾರತಿ ನೆರವೇರಲಿದೆ. ತದನಂತರ ಮಧ್ಯಾಹ್ನ 12:30ರಿಂದ ಸಾರ್ವಜನಿಕ ಅನ್ನಸಂತರ್ಪಣೆ ಏರ್ಪಡಿಸಲಾಗಿದೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಬಹುಕಾಲದಿಂದ ಮಹಿಳೆಯರು ನಿರ್ಲಕ್ಷಿಸುತ್ತಿದ್ದ ಮಹಿಳಾ ಮೀಸಲಾತಿ ಮಸೂದೆಯ ವಿರುದ್ಧ ಮತದಾನ ಮಾಡುವ ಮೂಲಕ ಪ್ರತಿಪಕ್ಷಗಳು ಲೋಕಸಭೆಯಲ್ಲಿ ಮಸೂದೆ ಸೋಲುವಂತೆ ಮಾಡುವ ಮೂಲಕ ಮಹಿಳಾ ವಿರೋಧಿ ನಿಲುವು
ಪ್ರದರ್ಶಿಸಿದ್ದು, ಮುಂದಿನ ದಿನಗಳಲ್ಲಿ ಮಸೂದೆಯ ಪರವಾಗಿ ಹೋರಾಟ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ, ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ ಸಂಸತ್ತಿನಲ್ಲಿ ವಿಪಕ್ಷಗಳ ನಡೆಯ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದುವರೆಗೂ ಮಹಿಳಾ ಮೀಸಲಾತಿ ಮಸೂದೆ ತರಲು ಯಶಸ್ವಿಯಾಗಲಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಶಾಸನಸಭೆಗಳಲ್ಲಿ ಶೇಕಡಾ 33ರಷ್ಟು ಮೀಸಲಾತಿ ತರುವ ಐತಿಹಾಸಿಕ ಮಸೂದೆ ತರಲು ಉದ್ದೇಶಿಸಿ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದು ಸಂಸತ್ತಿನಲ್ಲಿ ಮಂಡಿಸಿದರೂ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಈ ಮಸೂದೆಯ ವಿರುದ್ಧ ತಮ್ಮ ಮತ ಚಲಾಯಿಸುವ ಮೂಲಕ ಮಹಿಳಾ ವಿರೋಧಿ ನಿಲುವು ಪ್ರದರ್ಶಿಸಿದ್ದಾರೆ. ಮಹಿಳೆಯರ ಬಗ್ಗೆ ಪ್ರತಿಪಕ್ಷಗಳ ಕಾಳಜಿ ಎಷ್ಟಿದೆ ಎನ್ನುವುದು ಜಗಜ್ಜಾಹೀರಾಗಿದೆ. ಮಹಿಳಾ ವಿರೋಧಿ ನಿಲುವು ತಾಳಿದ ಪ್ರತಿಪಕ್ಷಗಳಿಗೆ ಬರಲಿರುವ ಎಲ್ಲ ಚುನಾವಣೆಗಳಲ್ಲೂ ಮಹಿಳೆಯರೇ ತಕ್ಕ ಪಾಠ ಕಲಿಸಲಿದ್ದಾರೆ. ಬೇರೆ ಸಂದರ್ಭದಲ್ಲಿ ಮಹಿಳೆಯರ ಪರವಾಗಿ ಇದ್ದಂತೆ ನಡೆಸುವ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷಗಳ ನಿಜವಾದ ಬಣ್ಣ ಈಗ ಬಯಲಾಗಿದೆ. ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿಗೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿರುವ ಮಹಿಳೆಯರು ಕೈಕಟ್ಟಿಕೊಂಡು ಇರುವಂತಹ ಪರಿಸ್ಥಿತಿ ಉಂಟಾಗಿದೆ. ನಾರಿಶಕ್ತಿ ವಂದನ್ ವಿಧೇಯಕದ ವಿರುದ್ಧ ನಿಂತು ಮಹಿಳಾ ವಿರೋಧಿಯಾದ ಕಾಂಗ್ರೆಸ್ಗೆ ಜನತೆ ಮುಂಬರುವ ದಿನಗಳಲ್ಲಿ ಸೂಕ್ತ ಉತ್ತರ ಹೇಳಲಿದ್ದಾರೆ. ಎಲ್ಲ ಪಕ್ಷಗಳು ಈ ಮಸೂದೆ ಮಂಡನೆಗೆ ಕೈಜೋಡಿಸುವ ಮೂಲಕ ಮಹಿಳೆಯರಿಗೆ ನ್ಯಾಯ ಪ್ರಾತಿನಿಧ್ಯ ಒದಗಿಸಲು ಮುಂದಾಗಬೇಕಿತ್ತು. ಆದರೆ ಕೇವಲ ರಾಜಕೀಯಕ್ಕಾಗಿ ಈ ಮಸೂದೆಯ ವಿರುದ್ಧ ನಿಲುವು ತಳೆದು ಮಹಿಳಾ ಮೀಸಲಾತಿ ಸೋಲುವಂತೆ ಪ್ರತಿಪಕ್ಷಗಳು ನೋಡಿಕೊಂಡಿವೆ. ಇದು ಭಾರತೀಯ ಜನತಾ ಪಕ್ಷಕ್ಕೆ ಆದ ಸೋಲಲ್ಲ, ಇಡೀ ದೇಶದ ಸಮಸ್ತ ಮಹಿಳೆಯರಿಗೆ ಪ್ರತಿಪಕ್ಷಗಳು ಮಾಡಿದ ಅನ್ಯಾಯ, ದ್ರೋಹಗಳಾಗಿವೆ. ಮಹಿಳೆಯರು ಮುಂದೆ ಬರುವುದು ಸಹಿಸಲಾಗದೆ ಈ ನಡೆ ಕೈಗೊಂಡಿವೆ. ಈ ಐತಿಹಾಸಿಕ ಮಹಿಳಾ ಮೀಸಲಾತಿ ಮಸೂದೆಗಾಗಿ ನಾವು ನಿರಂತರವಾಗಿ ಹೋರಾಟ ನಡೆಸುತ್ತೇವೆ ಎಂದು ರೂಪಾಲಿ ಎಸ್ ನಾಯ್ಕ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ಅಭಿವೃದ್ಧಿಗಾಗಿ ಜಾರಿಗೆ ತರಲು ಬಯಸಿದ್ದ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33 ಮೀಸಲಾತಿ ತರುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಅಡ್ಡಗಾಲು ಹಾಕುವುದಕ್ಕೆ ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ನಾಯಕಿ ಶರ್ಮಿಳಾ ಮಾದನಗೇರಿ ಕಟುವಾಗಿ ಟೀಕಿಸಿದ್ದಾರೆ. ಮಹಿಳೆಯರಿಗೆ ಶಾಸನಸಭೆಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಮಸೂದೆಗೆ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಬೆಂಬಲ ದೊರಕಿರುವುದರಿಂದ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಆಗುತ್ತಿಲ್ಲ. ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ನೀಡಿ ಮಹಿಳೆಯರಿಗೆ ಸಮಾನ ಅವಕಾಶ ನೀಡಲು ಬಯಸಿದ್ದ ಎನ್ಡಿಎ ಸರ್ಕಾರದ ಆಶಯಗಳಿಗೆ ಧಿಕ್ಕರಿಸಿ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿಯ ಜಾರಿ ವಿರೋಧಿಸಿ ಮತ ಚಲಾಯಿಸುವುದು ತೀರಾ ವಿಷಾದನೀಯ. ಅಲ್ಲದೆ ಮಹಿಳಾ ಮೀಸಲಾತಿ ಮಸೂದೆಗೆ ಬೆಂಬಲ ಸೂಚಿಸದಿರುವುದು ಕಾಂಗ್ರೆಸ್ ಮಹಿಳೆಯರಿಗೆ ಅವಕಾಶ ನೀಡುವಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತಿದೆ ಎನ್ನುವುದನ್ನು ಸಾಬೀತುಪಡಿಸಿದೆ ಎಂದು ಅವರು ಕಿಡಿಕಾರಿದ್ದಾರೆ. ಮಹಿಳೆಯರನ್ನು ಅವಕಾಶ ವಂಚಿತರನ್ನಾಗಿಸುವ ಪ್ರಯತ್ನ ಮಾಡಿದ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ನೀತಿಯಿಂದಾಗಿ ಮಹಿಳೆಯರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಅವಕಾಶದಿಂದ ವಂಚಿತರನ್ನಾಗಿಸಿದೆ. ಕಾಂಗ್ರೆಸ್ ಕೇವಲ ತನ್ನ ಹಿತಕ್ಕಾಗಿ ಮಾತ್ರ ಕೆಲಸ ಮಾಡುತ್ತದೆ. ಸಮಾನತೆ ಮತ್ತು ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ತನಗೆ ಯಾವುದೇ ಕಳಕಳಿ ಇಲ್ಲ ಎನ್ನುವುದನ್ನು ಪುನಃ ಈ ಮೂಲಕ ತೋರಿಸಿದೆ ಎಂದು ಶರ್ಮಿಳಾ ಚಂದ್ರಶೇಖರ್ ಮಾದನಗೇರಿ ಕಟುವಾಗಿ ಹರಿಹಾಯ್ದಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸಲು ಸಜ್ಜಾಗಿರುವ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ನುರಿತ ವೈದ್ಯರನ್ನೊಳಗೊಂಡ ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಇದರ ಉದ್ಘಾಟನೆಯು ಏಪ್ರಿಲ್ 19ರಂದು ನಡೆಯಲಿದೆ ಎಂದು ಆಸ್ಪತ್ರೆಯ ಪ್ರಮುಖರಾದ ಡಾಕ್ಟರ್ ಮಂಜುನಾಥ್ ಹಾಗೂ ಡಾಕ್ಟರ್ ಮಧುಕೇಶ್ವರ್ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಆಸ್ಪತ್ರೆಯು 100 ಹಾಸಿಗೆಯುಳ್ಳ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಸಂಸ್ಥೆಯಾಗಿದ್ದು, ಅನುಭವಿ ಮತ್ತು ದೂರದೃಷ್ಟಿಯುಳ್ಳ ವೈದ್ಯರ ಕನಸಿನ ಸಾಕಾರವಾಗಿ ಮೂಡಿಬಂದಿದೆ ಎಂದರು. ಆಸ್ಪತ್ರೆಯ ಹೆಗ್ಗಳಿಕೆ: ಶಿರಸಿ ಮತ್ತು ಶಿರಸಿಯ ಸುತ್ತಮುತ್ತಲಿನ ಜನರು ತುರ್ತು ಚಿಕಿತ್ಸೆಗಾಗಿ ದೂರದ ಊರುಗಳಿಗೆ ಸಾಗುವ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿಯೇ ಎಷ್ಟೋ ಜನರು ತಮ್ಮ ಜೀವವನ್ನೇ ಕಳೆದುಕೊಳ್ಳುತ್ತಿದ್ದರು. ಈ ಸಂದರ್ಭದಲ್ಲಿ ಮೃತರ ಕುಟುಂಬದವರು ದೇವರನ್ನ ಸ್ಮರಿಸಿ ಶಿರಸಿಯಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೆಂದು ಪ್ರಾರ್ಥಿಸುತ್ತಿದ್ದರು. ಜನರ ಹಾರೈಕೆಯಂತೆ ಇದೀಗ ಅಂಥದ್ದೊಂದು ಆಸ್ಪತ್ರೆ ಜಿಲ್ಲೆಯಲ್ಲಿಯೇ ಪ್ರಥಮ ಎಂಬಂತೆ ಶಿರಸಿಯಲ್ಲಿ ಮೂಡಿಬರುತ್ತಿರುವುದು ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಂತಾಗಿದೆ. ಸಮಗ್ರ ಚಿಕಿತ್ಸೆ, ಮಾನವೀಯ ಆರೈಕೆ ಧ್ಯೇಯದೊಂದಿಗೆ ಈ ಆಸ್ಪತ್ರೆಯನ್ನು ಸ್ಥಾಪಿಸಲಾಗಿದೆ. ವಿಶ್ವಮಟ್ಟದ ತಂತ್ರಜ್ಞಾನ, ಪ್ರಾಮಾಣಿಕೃತ ಚಿಕಿತ್ಸಾ ವಿಧಾನ ಹಾಗೂ ರೋಗಿ ಕೇಂದ್ರಿತ ಮಾನವೀಯ ಆರೈಕೆಯ ಮೂಲಕ ಗುಣಮಟ್ಟದ ಸೇವೆ ಸೌಲಭ್ಯಗಳನ್ನು ನೀಡುವ ಉದ್ದೇಶ ಹೊಂದಲಾಗಿದೆ ಎನ್ನುತ್ತಾರೆ ಇಲ್ಲಿರುವ ವೈದ್ಯರ ಕುಟುಂಬ. ಸುದ್ದಿಗೋಷ್ಠಿಯಲ್ಲಿ ಮಕ್ಕಳ ತಜ್ಞ ಡಾಕ್ಟರ್ ಜಹೀರ್ ಅಹಮದ್ ಹಾಜರಿದ್ದರು. ಆಸ್ಪತ್ರೆ ಅತ್ಯದ್ಭುತವಾಗಿ ಮೂಡಿಬಂದಿದ್ದು, ಆಸ್ಪತ್ರೆಯ ಒಳ ಚಿತ್ರಣ ಹಾಗೂ ಆಸ್ಪತ್ರೆಯಲ್ಲಿ ಅಳವಡಿಸಿರುವ ಅತ್ಯಾಧುನಿಕ ಮಾದರಿಯ ಅಂತಾರಾಷ್ಟ್ರೀಯ ಗುಣಮಟ್ಟದ ತಂತ್ರಜ್ಞಾನ ನೋಡಿದರೆ ಉತ್ತಮ ಸೇವೆ ನೀಡುವಲ್ಲಿ ದಾಪುಗಾಲಿಟ್ಟಂತಿದೆ. ಮತ್ತೊಂದು ಎಮರ್ಜೆನ್ಸಿ ಕೇರ್ ತುಂಬ ಲ್ಯಾಕಿಂಗ್ ಇತ್ತು, ಅದು ನಮ್ಮ ಗಮನದಲ್ಲೂ ಇತ್ತು. ಸೊ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದ್ವಿ. ಸೊ ಇದೆರಡು ಬಹಳ ಒಂದು ಮುಖ್ಯವಾದ ಅಂಶ.
ಮತ್ತೊಂದು ನಿಮಗೆ ತಿಳಿದ ಹಾಗೆ ಮಾಧ್ಯಮದವರು ಸಮಾಜದ ಧ್ವನಿ. ನೀವು ಜನಸಾಮಾನ್ಯರು ಮತ್ತು ವ್ಯವಸ್ಥೆಯ ಮಧ್ಯೆ ಒಂದು ಸೇತುವೆ ಇದ್ದ ಹಾಗೆ ನಮ್ಮ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಏನು ನಾವು ಇಲ್ಲಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದನ್ನು ತಲುಪಬೇಕಾದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರ ಬಹಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಲಭ್ಯವಿರುವ ಈ ಅತ್ಯಾಧುನಿಕ ಸೇವೆಗಳಾಯಿತು, ಲಭ್ಯವಿರುವ ವೈದ್ಯರಾಯಿತು, ಮುಂಬರುವ ಒಂದು ನಾವು ಏನು ಶಿಬಿರಗಳನ್ನು ಏರ್ಪಡಿಸ್ಬೋದು, ಅದರಿಂದ ಸರ್ವಿಸಸ್ ಬಗ್ಗೆ ಎಲ್ಲರಿಗೂ ತಲುಪಬೇಕಾದ್ರೆ ನಿಮ್ಮ ಒಂದು ಸಹಕಾರ ನಮಗೆ ತುಂಬ ಮುಖ್ಯ ಆಗುತ್ತೆ. ಅದು ಶಿಸ್ತಿಯಲ್ಲಿ ನಮಗೆ ಗೊತ್ತಿದೆ, ಯಾವತ್ತೂ ಯಾರು ನಮ್ಮ ಜನತೆ ನಮ್ಮ ಕೇಳ್ಬಿಟ್ಟಿಲ್ಲ. ಪ್ರತಿ ಏನೇ ಒಂದು ಹೊಸದು ಬಂದರೂ ನಮಗೆ ಸಹಾಯ ಮಾಡಿದ್ದಾರೆ. ಇದರಲ್ಲಿ ಏನು ನಮ್ಮ ಈ ವ್ಯವಸ್ಥೆ ಎಲ್ರಿಗೂ ತಲುಪಬೇಕು, ಅದಕ್ಕೆ ನಿಮ್ಮ ಒಂದು ಸಹಾಯ ನಮಗೆ ಇದೆ ಅಂತ ನಾನು ಅನ್ಕೋತೀನಿ. ನಾನು ಡಾಕ್ಟರ್ ಮಂಜುನಾಥ್, ನಾನಿಲ್ಲಿ ವೈದ್ಯಕೀಯ ನಿರ್ದೇಶನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಮತ್ತು ಡಾಕ್ಟರ್ ಮಧುಕೇಶ್ವರ್ ದೇವಿಯವರು, ನೀವೆಲ್ಲ ತಿಳಿದಿರೋ ಅಂತೇಳಿ ಆರ್ಥೋಪೆಡಿಕ್ ಸರ್ಜನ್, ಮತ್ತು ರೂಪಾ ಮಧುಕೇಶ್ವರ್ ಮೇಡಮು, ಅವರು ಇನ್ಫರ್ಟಿಲಿಟಿ ಮತ್ತು ಗೈನಕಾಲಜಿಸ್ಟ್. ಡಾಕ್ಟರ್ ಶ್ರೀಶ್ರುತಿ ಮೇಡಮ್, ಅವರು ಆಬ್ಸ್ಟೆಟಿಕ್ಸ್ ಮತ್ತು ಗ್ಲಕೋಮಾ ಸ್ಪೆಷಲಿಸ್ಟ್. ಡಾಕ್ಟರ್ ವರ್ಷ ಅವರು ಇಂಟೆನ್ಸಿವಿಸ್ಟ್ ಮತ್ತು ಅನಸ್ಥೆಟಿಸ್ಟ್. ಮತ್ತು ನನ್ನ ಭಾಗದಲ್ಲಿ ಡಾಕ್ಟರ್ ಜೈರಾಮ್ ಅವರು ಇದ್ದಾರೆ, ಅವರು ನ್ಯೂನೆಟಾಲಜಿಸ್ಟ್ ಮತ್ತು ಪಿಡಿಯಾಟ್ರಿಷಿಯನ್. ಮತ್ತು ಅದೇ ರೀತಿ ಡಾಕ್ಟರ್ ರೋಹಿತ್ ಅವರು ಯೂರಾಲಜಿಸ್ಟ್ ಮತ್ತು ಜನರಲ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಮತ್ತು ಡಾಕ್ಟರ್ ಪೃಥ್ವಿಚಂದ್ರ ಅವರು ಪಿಡಿಯಾಟ್ರಿಷಿಯನ್ ಮತ್ತು ನ್ಯೂನೆಟಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿ ಡಾಕ್ಟರ್ ಅಜಯ್ ಅವರು ನಮ್ಮ ಇಂಟೆನ್ಸಿವಿಸ್ಟ್ ಮತ್ತು ಅನಸ್ಥೆಟಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಮತ್ತು ಡಾಕ್ಟರ್ ಪ್ರಜ್ವಲ್ ಚಂದ್ರ ಅವರು ಇಂಟೆನ್ಸಿವ್ ಕಾರ್ಡಿಯಾಲಜಿಸ್ಟ್ ಆಗಿ ಫುಲ್ ಟೈಮ್ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಮತ್ತು ನಮ್ಮ ಡಾಕ್ಟರ್ ಮಧುಕೇಶ್ವರ್ ಸರ್ ಎಲ್ಲರಿಗೂ ಪರಿಚಯನೇ ಇದೆ. ನಮ್ಮ ಈ ಜನತೆಯ ಮೂಳೆ ತಜ್ಞರು. ಯಾವುದೇ ಒಂದು ಎಮರ್ಜೆನ್ಸಿ ಕೇರ್ ಇದ್ದು 24/7 ಅವೈಲೇಬಲ್ ಇರೋರು, ಅವರು ಸಹಿತ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದು ಅಲ್ಲದೆ ಇನ್ನೂ ಒಂದಷ್ಟು ವಿಸಿಟಿಂಗ್ ಡಾಕ್ಟರ್ಸ್ ಸಹಿತ ಬರೋರಿದ್ದಾರೆ. ಈಗ ನೆಕ್ಸ್ಟ್ ಬರುವ ದಿನದಲ್ಲಿ ದಿವಾಕರ್ ಭಟ್ರು, ಡಾಕ್ಟರ್ ಅವರು ಬ್ಯಾಂಗ್ಳೂರು ಸಿಟಿ ವೇಸ್ಟ್ ಅವರು ಸಹಿತ ಇಲ್ಲಿ ಬರ್ತಾರೆ. ಮೇನ್ ಡಾಕ್ಟರ್ಸ್ ಇಷ್ಟು ಇನ್ನೊಂದಷ್ಟು ಫುಲ್ ಟೈಮ್ ಡಾಕ್ಟರ್ಸ್ ಆಗಿ ಡಾಕ್ಟರ್ ನಿಹಾಲಿ ಅಂತ ಅವರು ಬರ್ತಾ ಇದ್ದಾರೆ. ಮತ್ತು ಡಾಕ್ಟರ್ ಯೋಗೇಶ್ ಕಡುವಣ್ಣ ಅಂತ ಅವರು ಆರ್ಥೋಪೆಡಿಷನ್ ಮತ್ತು ರಿಪ್ಲೇಸ್ಮೆಂಟ್ಸ್ ಆಗಿದೆ. ಇದಿಷ್ಟು ಸಂಕ್ಷಿಪ್ತವಾಗಿ ಈಗ ಈ ಹೊತ್ತಿನಲ್ಲಿರುವಂತಹ ವೈದ್ಯರ ಕಾರ್ಯನಿರ್ವಹಿಸ್ತಾರೆ. ಬಿಜೆಪಿ ಮಾಜಿ ನಗರಸಭೆ ಸದಸ್ಯರಿಂದ ಪೌರಾಯುಕ್ತರ ಭೇಟಿ. ಹುಬ್ಬಳ್ಳಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ವಿರುದ್ಧ ಸ್ವಯಂ ಪ್ರೇರಿತ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರವೀಂದ್ರ ನಾಯ್ಕ್. ಸಿಇಟಿ ಪರೀಕ್ಷೆ ಪಾರದರ್ಶಕವಾಗಿರಲಿ. ಅಪರ ಜಿಲ್ಲಾಧಿಕಾರಿ. ಪೊಲೀಸರಲ್ಲಿ ಕರ್ತವ್ಯ ಪ್ರಜ್ಞೆ ಸದಾ ಜಾಗೃತವಾಗಿರಲಿ. ಡಿಐಜಿಪಿ ದೇವರಾಜ್. ಶಾಸಕ ಶ್ರೀನಿವಾಸ್ ಮಾನೆ ಸಮ್ಮುಖದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು. ಪ್ರತಿಪಕ್ಷಗಳ ಮಹಿಳಾ ವಿರೋಧಿ ನಿಲುವಿನ ವಿರುದ್ಧ ರೂಪಾಲಿ ನಾಯ್ಕ್ ಕಿಡಿ. ಏಪ್ರಿಲ್ 20ರಂದು ಶ್ರೀ ನಾಗಚೌಡೇಶ್ವರಿ ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ. ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ಅಡ್ಡಗಾಲು. ಶರ್ಮಿಳಾ ಮಾದನಗೇರಿ ಖಂಡನೆ. ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಇದರ ಉದ್ಘಾಟನೆಯು ಏಪ್ರಿಲ್ 19ರಂದು ನಡೆಯಲಿದೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.